ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಹುಕ್ಕೇರಿ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆ ಆಚರಣೆ. ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಸೋಮವಾರ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ತಾಲೂಕು ಘಟಕ ಏರ್ಪಡಿಸಿದ ಅವರು ನಿತ್ಯ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಪತ್ರಿಕೆಗಳು ವರದಿ ಮಾಡಿ ಸರ್ಕಾರವನ್ನು ಎಚ್ಚರಿಸುತ್ತೇವೆ. ದೊಡ್ಡ ದೊಡ್ಡ ಉದ್ದಿಮೆದಾರರ ಕೈಯಲ್ಲಿ, ರಾಜಕೀಯ ನಾಯಕರ ಕೈಯಲ್ಲಿ ಬಟ್ಟ ಅಂದ್ರೆ ದೇರ್ ಇಸ್ ನೋ ಇಂಡಿಪೆಂಡೆಂಟ್ ರೈಟ್ಸ್ ಟು ದ ಎಡಿಟೋರಿಯಲ್ ಬೋರ್ಡ್ ಅಂತ ನಮಗ ವಾತಾವರಣವನ್ನು ನಾವು ಕಂಡ್ಕೊಳ್ತೀವಿ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪತ್ರಕರ್ತರು ಸಿಕ್ಕಾಕೊಳ್ತಾರೆ. ಸತ್ಯವನ್ನು ಹೇಳಿದ್ರೆ ಏನಾಗ್ಬೋದು, ಹೇಳದೇ ಇದ್ರೆ ಏನಾಗ್ಬೋದು ಅಂತಕ್ಕಂಥ ನೀವೆಲ್ಲ ಘಟನಾವಳಿಗಳನ್ನ ನೋಡ್ತೀರಿ. ಮತ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಬರೆದಂತ ಸುದ್ದಿಗಳನ್ನ ಶಾಸಕರಾಗ್ಲಿ ಸಚಿವರಾಗ್ಲಿ ಆ ವರದಿಗಾರನ ನೆಗೆಟಿವ್ ಆಗಿ ತಗೋತಾರೋ ಪಾಸಿಟಿವ್ ಆಗಿ ತಗೋತಾರೋ ಅಂತಕ್ಕಂಥ ಕಷ್ಟದ ದಿನಗಳಿವೆ. ಅಸಹಾಯಕತೆಯ ಪರಿಸ್ಥಿತಿಯಲ್ಲಿದ್ದಾರೆ. ಗ್ರಾಮೀಣ ಭಾಗದ ಪತ್ರಕರ್ತರ ಪರಿಸ್ಥಿತಿಯನ್ನು ಕೇಳೋರಿಲ್ಲ. ಅವ್ರು ಪ್ರಾಮಾಣಿಕವಾಗಿ ನೋಡಿದ್ರೆ ಅವ್ರ ಜೀವನ ಸಾಗೋದಿಲ್ಲ ಅಂತ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿದೆ. ಎಲ್ಲೋ ಕೆಲವೊಂದು ಪತ್ರಿಕೆಗಳು ಜೀವನವನ್ನ ಕಟಾಕಟಿ ನಡೆಸಲಿಕ್ಕೆ ಬರ್ತಕ್ಕಂಥ ಸಂಬಳದ ಜೊತೆ ಅವರು ಬದುಕು ಸಾಗಿಸ್ತಾ ಇದ್ದಾರೆ. ದೇರ್ ಇಸ್ ನೋ ಸೆಕ್ಯೂರಿಟಿ ಆಫ್ ಇನ್ಕಮ್ ಟು ದ ರಿಪೋರ್ಟರ್ಸ್. ವರದಿಗಾರರಿಗೆ ನಿಖರವಾದಂತಹ ಆದಾಯ ಇಲ್ಲ. ಅದನ್ನ ಸರ್ಕಾರ ಮಟ್ಟದಲ್ಲಿ ಸ್ಟೇಟ್ ಪಾಲಿಸಿ ಅಥವಾ ನ್ಯಾಷನಲ್ ಪಾಲಿಸಿಯಾಗಿ ಚಿಂತನೆ ಮಂಥನ ಮಾಡಬೇಕಾದಂತ ಅವಶ್ಯಕತೆ ಇವತ್ತು ಬರ್ತದೆ. ಯಾಕಂದ್ರೆ ಒಬ್ಬ ವರದಿಗಾರನಿಗೆ ನಿಖರವಾದ ಆದಾಯ ಇದ್ರೆ ಈ ಕಾಂಟ್ ಥಿಂಕ್ ಬಿಯಾಂಡ್ ದಟ್. ಯುವಜನಾಂಗ ಸಾಮಾಜಿಕ ಜಾಲತಾಣಗಳು ದುರ್ಬಳಕೆ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕು ಅಂತ ಶಾಸಕ ನಿಖಿಲ್ ಕತ್ತಿ ಕಿವಿ ಮಾತು ಹೇಳಿದರು. ನಾವು ಪತ್ರಿಕಾ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಗೊತ್ತಿದ್ದಂಗೆ ನಮ್ಮ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇರಲಿ, ಡಿಜಿಟಲ್ ಮೀಡಿಯಾ ಇರಲಿ, ಇವತ್ತು ನಮ್ಮ ಡೆಮೋಕ್ರಸಿ ಸಿಸ್ಟಮ್ ಅದರದ 4ನೇ ಪಿಲ್ಲರ್ ಆಗಿ ಇವತ್ತು ಸ್ಥಾಪನೆ ಆಗಿದೆ. ಅದರಿಂದ ನಮ್ಮದಾಗಲಿ ನಮ್ಮದಾಗಲಿ ಎಲ್ಲರೂ ಜವಾಬ್ದಾರಿನೇ ಹೆಚ್ಚಾಗುತ್ತೆ. ಯಾಕಂದ್ರೆ ತಮ್ಮ ಕಣ್ಣಿಂದ ಏನು ಕಾಣ್ತೀರಿ ನೀವು, ಆ ಜನರಿಗೆ ತೋರಿಸ್ಕೊಡೋ ಜವಾಬ್ದಾರಿ ತಮ್ಮದು. ಜನರು ಹೆಂಗೆ ತಿಳ್ಕೋಬೇಕನ್ನೋ ಜವಾಬ್ದಾರಿ ಜನರದು. ಆ ನಿಟ್ಟಿನಲ್ಲಿ ತಾವು ಸುದ್ದಿಗಳು ಮಾಡ್ತೀವಿ. ಖರೆ ಇವತ್ತಿಗೆ ಬಹಳ ಜನ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಪ್ರೆಸ್ದವ್ರ ಮೇಲೆ, ಎಲ್ಲ ಮಾರಾಟ ಆಗಿದೆ, ಎಲ್ಲ ಕಮರ್ಷಿಯಲೈಸ್ ಆಗಿದೆ ಅಂತ ಹೇಳಿ. ಖರೆ ನನಗನ್ಸೋ ಮಟ್ಟಿಗೆ ನಾವು ತಿಳ್ಕೋಬೇಕು, ಅವರು ಕೊಟ್ಟಂತ ಸುದ್ದಿಗಳನ್ನು ನಾವು ಯಾವ ರೀತಿ ತಗೋತೇವೆ, ಯಾವ ರೀತಿ ಸ್ಪಂದನೆ ಮಾಡ್ತೇವೆ ಅನ್ನೋದು ನಮ್ದು ಜವಾಬ್ದಾರಿ ಇರ್ತೀವಿ. ನಾವು ಏನು ಜನರದು ನಮ್ದು ಜವಾಬ್ದಾರಿ. ಕಮರ್ಷಿಯಲ್ ಆಗಿರ್ಬೋದು, ಸ್ವಲ್ಪ ಮೀಡಿಯಾ ಆಗಿರೋ ನಾ ಇಲ್ಲ ಅಂತಿಲ್ಲ. ಟು ಬಿ ಫ್ರ್ಯಾಂಕ್, ಈಗ ದಿಲೀಪನ್ನ ಹೇಳಿ ಅಪ್ಪ ಹೇಳ್ತಾರೆ ಉತ್ತರ ಕರ್ನಾಟಕದ ವಿಷಯ ಯಾವುದೋ ಡಿಜಿಟಲ್ ಮೀಡಿಯಾ ಹೋಗ್ತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಯಾವುದೋ ಟಿವಿ ಚಾನೆಲ್ ನೋಡಿ ಬರೀ ಬೆಂಗಳೂರು ಕಾವೇರಿದಾಗ ಒಬ್ಬ ಕಲ್ಲು ಹೋಗಿದ್ರೆ ದುಬಡಿ ತೋರಿಸ್ತಾರೆ, 20 ದಿವಸ ತೋರಿಸ್ತಾರೆ. ಇವತ್ತಿನ ದಿವಸದಾಗ ಹಿರಣ್ಯಕೇಶಿ ತುಂಬ ಹಾರಾಡ್ತೈತಿ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಹಿರೇಮಠ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪತ್ರಿಕಾ ರಂಗದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುತ್ತಿರುವ ಪತ್ರಕರ್ತರಿಗೆ ಸರ್ಕಾರ ತಡ ಮಾಡದೆ ಸರ್ಕಾರಿ ಸೌಲಭ್ಯಗಳನ್ನು ನೀಡಬೇಕು. ಪತ್ರಿಕಾ ಸ್ವಾತಂತ್ರ್ಯ ಕುಸಿತಕ್ಕೆ ಕಾರಣವಾದ ಅಂಶಗಳನ್ನು ಪತ್ರಕರ್ತರು ಮನಗಂಡು ಆತ್ಮಾಲೋಕನ ಮಾಡಿಕೊಳ್ಳಬೇಕು ಎಂದರು. ಕೆರೆಗುಡ್ಕರ್ ಆಶ್ರಮದ ಅಭಿನವ ಮಂಜುನಾಥ್ ಸ್ವಾಮೀಜಿ ಮಾತನಾಡಿ, ಪತ್ರಿಕೆಗಳು ಸರ್ಕಾರಗಳ ಕಣ್ಣು ತೀರಿಸುವ ಕೆಲಸ ಮಾಡ್ತಾ ಇದ್ದು ವಿವಿಧ ವಿಷಯಗಳ ಕುರಿತು ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಕೂಡ ಮೂಡಿಸಿದ ಕೀರ್ತಿ ಪತ್ರಿಕೆಗಳಿಗೆ ಸಲ್ಲುತ್ತದೆ ಎಂದರು. ಆ ಸುದ್ದಿಯನ್ನು ನಂಬಬೇಕು, ನಂಬಬಾರದು ಅಂತಕ್ಕಂಥ ಪರಿಸ್ಥಿತಿ ಇವತ್ತು ವರದಿಗಾರರ ಮುಂದೆ ಬಂದಿರ್ತದೆ. ತಕ್ಷಣವೇ ಸುದ್ದಿ ನೀಡುವ ಭರದಲ್ಲಿ, ವಿಶೇಷವಾಗಿ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ತಪ್ಪು ತಿಳ್ಕೋಬಾರ್ದು, ತಕ್ಷಣವೇ ಸುದ್ದಿಯನ್ನು ಕೊಡುವ ಭರದಲ್ಲಿ ಅವು ಸುದ್ದಿಯ ಮೂಲವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಕೊಟ್ಟರೆ ಸಮಾಜದ ಮೇಲೆ ಏನು ಪರಿಣಾಮ ಆಗ್ತದೆ. ಯಾಕೆಂತಂದ್ರೆ ಎಕ್ಸ್ಕ್ಲೂಸಿವ್, ನಮ್ಮಲ್ಲಿ ಮಾತ್ರ ನಾವೇ ಮೊದಲಿಗರು ಈ ಎಲ್ಲ ಪದಗಳನ್ನು ಬಳಸ್ತಾ ಅವರು ಎಲ್ಲರೂ ಧಾವಿಸುತ್ತಿದ್ದಾರೆ. ಎಷ್ಟು ಧಾವಿಸುತ್ತಿದ್ದಾರೆ ಅಂತಂದ್ರೆ ಮಂತ್ರಿ ಒಂದು ಕಾಲ ಹೊರಗಡೆ ಹೊಡೆದ್ರೆ ನಮ್ಮಲ್ಲಿ ಮೊದಲು. ಸಂಘದ ಜಿಲ್ಲಾಧ್ಯಕ್ಷ ದಿಲೀಪ್ ಕುರುಂದವಾಡೆ ಮಾತನಾಡಿ, ಮುದ್ರಣ ಮತ್ತು ದೃಶ್ಯ ಮಾಧ್ಯಮ ಜನರಿಗೆ ಜ್ಞಾನ ನೀಡುತ್ತದೆ. ಯುವ ಜನಾಂಗ ಕೇವಲ ಮನರಂಜನೆಗೆ ಒತ್ತು ನೀಡಿದ ಜೀವನ ರೂಪಿಸುವ ಪತ್ರಿಕೆ ಓದುವ ಹವ್ಯಾಸ ರೂಪಿಸಿಕೊಳ್ಳಬೇಕು ಅಂತ ಹೇಳಿದರು. ಹಿರಿಯ ಪತ್ರಕರ್ತ PG ಕೊಣ್ಣೂರ್ ಉಪನ್ಯಾಸ ನೀಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಸಮಾಜಕ್ಕೆ ಮುದ್ರಣ ಮಾಧ್ಯಮದ ಕೊಡುಗೆ ಅಪಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೃಶ್ಯ ಮಾಧ್ಯಮಗಳಿಂದ ಈ ಪತ್ರಿಕೆಗಳು ಓದುವ ಸಂಖ್ಯೆ ಕಡಿಮೆಯಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಲಾಯಿತು.